ವಿಸ್ತಾರ ವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು ಈ ಮೇ 1ರಿಂದನೇ ತಾಗಲಿದೆ, ಅಂದರೆ ಬರಲಿದೆ. ಈ ಮೇ 1ನೇ ತಾರೀಕಿನಿಂದ ಗುರುವಿನ ಪೂರ್ಣ ಅನುಗ್ರಹ ಈ ಒಂದು ಮೇಷರಾಶಿಯವರಿಗೆ ಅನುಕೂಲ ಆಗಲಿದೆ ಅಂತ ಹೇಳಬೇಕು. ಈ ಮೇಷರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಅಂದರೆ ಆರ್ಥಿಕವಾಗಿ ಅನುಕೂಲ ಆಗಲಿದೆ. ಆರ್ಥಿಕವಾಗಿ ಎಂಥ ನಷ್ಟ ಆಗಿದ್ದಿದ್ರು ಕೂಡ ಆವಾಗ ಅವರಿಗೆ ನಷ್ಟ ಆಗಿದ್ದರೆ ಅದೆಲ್ಲ ಪರಿಪೂರ್ಣ ಆಗಿ ಮತ್ತೆ ರಿಕವರಿ ಆಗ್ತದೆ ಮತ್ತು ವಾಪಸ್ ಬರುತ್ತೆ ಅಂತ ನಾವು ಹೇಳಬೇಕು. ಏಕೆಂದರೆ ಈ ಒಂದು ಶುಭಫಲ ಬರತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೆಯುತ್ತದೆ. ಈ ಒಂದು ಮೇಷರಾಶಿಯಲ್ಲಿ ಯಾರು ಹುಟ್ಟಿರ್ತಾರೆ ಅವರಿಗೆಲ್ಲ ಗುರುಬಲ ಇದೆ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಈ ಗುರುಬಲ ಇರೋದ್ರಿಂದ, ಗುರುವಿನ ಪೂರ್ಣ ಅನುಗ್ರಹ ಇರೋದ್ರಿಂದ ದೈವಾನುಗ್ರಹ ಇದೆ ಅಂತ ನಾವು ಚಿಂತನೆ ಮಾಡಬೇಕು. ಈ ದೈವಾನುಗ್ರಹದಿಂದ ಸರ್ವ ಕಾರ್ಯಗಳು, ಸರ್ವ ಅಭಿಷ್ಟಗಳು, ಮನಸ್ಸಿನ ಇಚ್ಛೆಗಳೆಲ್ಲವೂ ಪೂರ್ತಿ ಆಗುತ್ತದೆ ಅಂತ ನಮ್ಮ ಒಂದು ಚಿಂತನೆ. ಈ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಗುರುಬಲ ಬಂತು ಅಂತಂದರೆ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸು, ಕೀರ್ತಿ, ಲಾಭ, ಜಯ ಇದೆಲ್ಲವೂ ಕೂಡ ನಮಗೆ ಸಿಗತ್ತೆ ಅನ್ನುವಂಥ ಒಂದು ಮನೋಭಾವನೆ. ಹಾಗಾಗಿ ಗುರುವಿನ ಅನುಗ್ರಹ ನಮ್ಮ ಮೇಲೆ ಇದ್ದಾಗ ನಾವೆಲ್ಲೋ ಎಷ್ಟೋ ಯಶಸ್ಸಿನ ಕಾರ್ಯಗಳನ್ನು ನಾವು ಮಾಡ್ತೀವಿ, ಎಷ್ಟೋ ಸಾಧನೆಗಳನ್ನು ಮಾಡೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಹೇಳಬೇಕು. ಗುರುವಿನ ಅನುಗ್ರಹದಿಂದ ಗೌರವ ಸಿಗತ್ತೆ, ಮತ್ತು ಆರ್ಥಿಕವಾಗಿ ಅನುಕೂಲ ಆಗುತ್ತೆ, ಉದ್ಯೋಗದಲ್ಲಿ ಯಶಸ್ಸು ಸಿಗತ್ತೆ, ಪ್ರಮೋಷನ್ ಸಿಗತ್ತೆ, ಆರ್ಥಿಕವಾಗಿ ಎಲ್ಲ ರೀತಿಯ ಅನುಕೂಲಗಳು ಆಗುವುದಕ್ಕೆ ಇದು ಒಂದು ಸಾಧನ ಅಂತ ನಮ್ಮ ಚಿಂತನೆ. ಹಾಗಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಅನುಗ್ರಹದಿಂದ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಮಾಡುವಂಥ ಯೋಗ ಇದೆ. ಅಂದರೆ ನಾಮಕರಣ, ವಿವಾಹ, ಇನ್ನಿತರೆ ಗೃಹ ಪ್ರವೇಶ, ಹೇಗೆ ಇನ್ನಿತರೆ ರೀತಿಯ ಎಲ್ಲ ಶುಭ ಕಾರ್ಯಗಳನ್ನು ಮಾಡುವಂತಹ ಪೂರ್ಣ ಫಲಗಳು ಈ ಒಂದು ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಭ ಫಲಗಳು ಪ್ರಾರಂಭ ಆಗಿವೆ ಅಂತ ನಾವು ಹೇಳಬೇಕು. ಈ ಮೇ ತಿಂಗಳಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥ ಶುಭಫಲವನ್ನು ಅನುಭವಿಸುವಂಥ ಯೋಗವಿದೆ. ಆರ್ಥಿಕ ಸಂಕಷ್ಟ ನಿಮಗಿದ್ದರೆ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗ್ತೀರಾ. ಯಾವುದೇ ಮಾತು ಮತ್ತು ವಿಚಾರ ನಿಮಗೆ ಉತ್ತಮವಾಗಿರ್ತಕ್ಕಂಥ ಶುಭಫಲವನ್ನು ಕೊಡುತ್ತೆ. ನಿಮ್ಮ ಕಮಿಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ನೀವೇನೆಲ್ಲ ಮಾಡಬೇಕು ಅಂತ ನಿಮ್ಮ ಚಿಂತನೆಗಳಿರುತ್ತೆ. ಆ ಚಿಂತನೆಗಳಲ್ಲೂ ಕೂಡ ಯಶಸ್ಸಿನ ಕಡೆಗೆ ಹೋಗುತ್ತೆ. ಹೀಗಾಗಿ ಗುರುವಿನ ಅನುಗ್ರಹ ನಮ್ಮ ಮೇಲೆ ಯಾವಾಗ ಇರುತ್ತೆ ಆವಾಗ ನಾವು ಯಾವ ಗ್ರಹಗಳ ಬಗ್ಗೆ ಹೆಚ್ಚಿನ ಚಿಂತನೆ ಮಾಡೋದಿಲ್ಲ. ಗುರುವಿನ ಅನುಗ್ರಹದಿಂದ ಸರ್ವದೋಷಗಳು ಕೂಡ ನಿವಾರಣೆ ಆಗುತ್ತೆ, ನಮ್ಮ ಯಶಸ್ಸಾಗುತ್ತೆ, ಮನೆ ಕಟ್ತೀವಿ, ಕಾರ್ ತಗೋತೀವಿ, ಫ್ಲಾಟ್ ತಗೋತೀವಿ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಯೋಚನೆಗಳು ನಮಗೆ ಕೈಗೂಡುತ್ತೆ ಅನ್ನುವಂಥ ಒಂದು ಭಾವನೆ ನಮಗೆ ಗುರುವಿನ ಅನುಗ್ರಹದಿಂದಿರುತ್ತೆ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಅನುಕೂಲ, ದಾಯಾದಿಗಳಿಗೆ ಮತ್ಸರ, ಗಲಾಟೆ, ಮನಸ್ತಾಪ, ಅಸಮಾಧಾನಗಳು ಆಗುವಂಥದ್ದಿದ್ದರೆ ಅದು ಈಗ ಪರಿಹಾರ ಆಗುವಂಥ ಸಂದರ್ಭ ಅಂತ ಹೇಳಬೇಕು. ಇನ್ನು ಮನೆ ತೆಗೆದುಕೊಳ್ಳುವಂಥದ್ದು, ಕಾರು, ಫ್ಲಾಟು, ಮನೆ, ಇದು ಯಾವುದೇ ಆಸ್ತಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಮತ್ತು ದೂರದೇಶ ಪ್ರಯಾಣ ಮಾಡ್ತಕ್ಕಂಥದ್ದು, ಇನ್ನಿತರೆ ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು, ಹೀಗೆ ಶುಭ ಕಾರ್ಯಗಳು ನಡೆಯುವಂಥ ಯೋಗಗಳು ಕೂಡ ನಿಮ್ಮ ಒಂದು ಯೋಗದಲ್ಲಿದೆ ಅಂತ ಹೇಳಬೇಕು. ಮತ್ತು ದೇವಸ್ಥಾನ ಕಟ್ತಕ್ಕಂಥದ್ದು, ಸಂಘ ಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಜಮೀನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಮತ್ತು ಮನೆ ಕಟ್ತಕ್ಕಂಥದ್ರ ಜೊತೆಗೆ ನಿಮಗೆ ಕೆಲವೊಂದು ಆಸ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥ ಯೋಗಗಳು ಕೂಡ ಈ ಗುರುವಿನ ಪೂರ್ಣ ಅನುಗ್ರಹದಿಂದ ನಿಮಗೆ ಮೇಷರಾಶಿಗೆ ಪ್ರಾಪ್ತಿಯಾಗ್ತದೆ. ಅದರ ಜೊತೆಗೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಾ, ವಿದ್ಯಾಭ್ಯಾಸವು ಉತ್ತಮವಾಗಿ ಆಗತ್ತೆ ಅಂತ ಹೇಳಬೇಕು. ಮಕ್ಕಳು ಇಂಜಿನಿಯರಿಂಗ್ ಓದೋರಿದ್ದರೆ ಇಂಜಿನಿಯರಿಂಗು, ಮೆಡಿಕಲ್ಲು, ಹೀಗೆ IAS, IPS, KS, ಹೀಗೆ ಯಾವುದೇ ರೀತಿಯ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥವ್ರಿಗೆ ಇದು ಶುಭ ಸಮಯ ಅಂತ ನಾವು ಹೇಳಬೇಕು. ಇನ್ನು ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ, ಮತ್ತು ರೋಗಗಳು ಬಾಧೆಗಳು ನಿಮಗೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಗಮನ ವಹಿಸೋದು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಚಾರ. ವಯಸ್ಸಾದವರು ಯಾರಾದರೂ ಮನೆಯಲ್ಲಿದ್ದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಔಷಧಿ ತೆಗೆದುಕೊಂಡ್ರು ಕೂಡ, ಔಷಧೋಪಚಾರ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಇನ್ನು ಶತ್ರುಭಯ ಇದೆ, ಶತ್ರುಗಳಿಂದ ಕಾಟ ಇದೆ, ಕೆಲವೊಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಅವೆಲ್ಲವನ್ನು ಕೂಡ ಶತ್ರು ನಿಗ್ರಹ ಮಾಡ್ತಕ್ಕಂಥದ್ದು, ಶತ್ರು ಧ್ವಂಸ ಮಾಡ್ತಕ್ಕಂಥ ಯೋಗಗಳು ಕೂಡ ನಿಮಗಿದೆ ಅಂತ ಹೇಳಬೇಕು. ನಿಮಗೆ ತುಂಬ ಒತ್ತಡ ಇರುತ್ತೆ, ಮಾನಸಿಕ ಒತ್ತಡ, ಮತ್ತು ಕೆಲವೊಂದಷ್ಟು ವ್ಯಾವಹಾರಿಕ ಒತ್ತಡ, ಕೆಲವೊಂದಷ್ಟು ಸಾಕಷ್ಟು ಒತ್ತಡಗಳಿಂದ ನೀವು ಬಂದಿರತಕ್ಕಂಥವ್ರು. ಯಾವಾಗಲೂ ಒತ್ತಡದಲ್ಲಿ ಮತ್ತು ತಿರುಗಾಟದಲ್ಲಿ, ಸಾಕಷ್ಟು ಕೆಲಸಗಳಲ್ಲಿ, ಸಾಮಾಜಿಕ ಸೇವೆಗಳಲ್ಲಿ ನೀವು ಕಾಲವನ್ನು ಕಳೆಯತಕ್ಕಂಥ ವ್ಯಕ್ತಿಗಳಾಗಿದ್ದರಿಂದ ನಿಮಗೆ ಜನರು ತುಂಬ ಒಳ್ಳೆಯ ಮಾನ, ಮನ್ನಣೆ, ಗೌರವ, ಸ್ಥಾನ, ಮಾನ, ಸಮಾಜ ಮತ್ತು ಸಮಾಜ ಇರತಕ್ಕಂಥ ಎಷ್ಟೋ ಜನಗಳು ನಿಮಗೆ ಅದನ್ನು ಕೊಡ್ತಾರೆ ಅಂತ ನಾವು ನಿಮಗೆ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಹೀಗೆ ಚಿಂತನೆ ಮಾಡುವಾಗ ನಿಮ್ಮ ಆಯುಷ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ಇನ್ನು ಕೆಲವೊಂದಷ್ಟು ವಿಚಾರವನ್ನು ಮಾಡಬೇಕು. ನಿಮ್ಮ ಅದೃಷ್ಟ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಮೇಲಾಧಿಕಾರಿಗಳಿಂದ ಕಿರಿಕಿರಿ ಇರುತ್ತೆ, ಕೆಲವೊಂದಷ್ಟು ಕಾರ್ಮಿಕ ವರ್ಗದಿಂದ ಕಿರಿಕಿರಿ, ಮನೆಯಲ್ಲಿ ಕಿರಿಕಿರಿ, ಇನ್ನು ಕೆಲವೊಂದಷ್ಟು ವ್ಯವಹಾರಗಳಲ್ಲಿ, ಕಾಗಪತ್ರ ವ್ಯವಹಾರಗಳಲ್ಲಿ ಕಿರಿಕಿರಿ, ಹೀಗೆ ಸಣ್ಣ ಪುಟ್ಟ ಕೆಲಸದಲ್ಲಿ ಕಿರಿಕಿರಿ ಇದೆ. ಲಾಭವನ್ನು ನಷ್ಟವನ್ನು ನೋಡಬೇಕಂತಂದರೆ ನಿಮ್ಮ ಒಂದು ರಾಶಿಯ ಚಿಂತನೆಯನ್ನು ಮಾಡುವಾಗ ನಿಮ್ಮ ರಾಶಿಯಲ್ಲಿ ಲಾಭ ಜಾಸ್ತಿ ಇದೆ, ನಿಮ್ಮ ಯೋಗ ತುಂಬ ಚೆನ್ನಾಗಿದೆ ಅಂತ ನಾವು ಹೇಳಬೇಕು.
ನಿಮಗೆ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಇದ್ದರೂ ಕೂಡ ಜೀವನಕ್ಕೆ ಊಟ ತಿಂಡಿ ಬಟ್ಟೆಗೆ ಜೀವನಕ್ಕೆ ಯಾವತ್ತೂ ಕೊರತೆ ಆಗುವುದಿಲ್ಲ. ಮೇಷರಾಶಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭಫಲವನ್ನು ಅನುಭವಿಸುವಂಥ ಯೋಗ ಇದೆ ಮತ್ತು ಎಲ್ಲವೂ ಕೂಡ ಶುಭ ಉಂಟಾಗುತ್ತೆ. ಇವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಶುಭಫಲಗಳನ್ನು ಮೇಷರಾಶಿಯವರಿಗೆ ಹೇಳ್ತೀವಿ. ಮೇಷರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಸಣ್ಣ ಪುಟ್ಟ ತೊಂದರೆಯಲ್ಲಿ ಸಮಸ್ಯೆಯಲ್ಲಿದ್ದರೆ ಅವರು ಹತ್ತಿರಲಿರ್ತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆ ಮಾಡಿ ಸರ್ವದೋಷಗಳು ಕೂಡ ನಿವಾರಣೆ ಆಗುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.